ಈ ಮೂವಿ ಕಥೆನಲ್ಲಿ ಗಂಡ ಹೆಂಡತಿ ಇಬ್ರು ಇರ್ತಾರೆ. ಗಂಡನಿಗೆ ಲೋನ್ ಇರೋ ಕಾರಣ ಹೆಂಡತಿ ಅವನಿಗೆ ಸಹಾಯ ಮಾಡಬೇಕು ಅಂತ ತಿಳ್ಕೊತಾಳೆ. ಆದ್ರೆ ಬ್ಯಾಂಕ್ ಮ್ಯಾನೇಜರ್ ಬಂದು ನಾನ್ ನಿನಗೆ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿದ್ರೆ ನೀನ್ ನನ್ ಜೊತೆ ಒಂದ್ ರಾತ್ರಿ ಆಟ ಆಡ್ಬೇಕು ಅಂತ ಕೇಳ್ತಾನೆ. ಸೊ ನಮ್ ಹೀರೋಯಿನ್ ಅದಕ್ಕೆ ಒಪ್ಕೋತಾಳ. ಒಪ್ಕೊಂಡಾದ್ಮೇಲೆ ಅವ್ರ ಜೀವನದಲ್ಲಿ ಏನೇನೆಲ್ಲ ನಡೆಯುತ್ತೆ ಅದನ್ನೆಲ್ಲ ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಗೇನಾದ್ರೂ ನನ್ನ ಎಕ್ಸ್ಪ್ಲೇನ್ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಅದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನನ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಸೊ ಇನ್ನೂ ತರ ಮಾಡೋದ್ ಬೇಡ, ಲೆಟ್ ಸ್ಟಾರ್ಟ್ ಮೈ 7th ವಿಡಿಯೋ. ಮೂವಿ ಓಪನಿಂಗ್ ಸೀನ್ ಅಲ್ಲಿ ನಮಗೆ ನೀನನ್ನ ತೋರಿಸ್ತಾರೆ. ಅವಳಲ್ಲಿ ಶಾಪಿಂಗ್ ಮಾರ್ಕೆಟ್ ಅಲ್ಲಿ ಥಿಂಗ್ಸ್ ನೆಲ್ಲ ತಗೊಂಡು ಬಿಲ್ಲಿಂಗ್ ಕೌಂಟರ್ ಹತ್ರಕ್ಕೆ ಬರ್ತಾಳೆ. ಅವಳು ತಗೊಂಡಿರೋ ಥಿಂಗ್ಸ್ ಗಿಂತ ಬಿಲ್ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಕೆಲವು ವಸ್ತುಗಳನ್ನ ರಿಟರ್ನ್ ಮಾಡ್ತಾಳೆ. ಅಲ್ಲಿಂದ ಈಗ ರೋಡ್ ನಲ್ಲಿ ಬರ್ಬೇಕಾದ್ರೆ ಒಂದು ಕಾರ್ ಈಗ ರಪ್ ಅಂತ ಇವಳು ಮುಂದೆ ಪಾಸ್ ಆಗ್ಬಿಡುತ್ತೆ. ಕೆಳಗಿದ್ದ ಕೆಸರು ನೀರೆಲ್ಲ ಇವಳಿಗೆ ಸಿಡಿದು ಬಿಡುತ್ತೆ. ಅವನೀಗ ಕಾರ್ ನಿಲ್ಸಿ ಇವಳಿಗೆ ಬಂದು ಸಾರಿ ಕೇಳ್ತಾನೆ. ಬಟ್ ನೀನ ಮಾತ್ರ ಅವನಿಗೆ ಚೆನ್ನಾಗಿ ಬೈದು ಬಿಡ್ತಾಳೆ. ಅವನೀಗ ನಿಮ್ ಡ್ರೆಸ್ ಹಾಳಾಗಿದ್ದಕ್ಕೆ ಅಮೌಂಟ್ ಕೊಡ್ತೀನಿ ಅಂತಾನೂ ಹೇಳ್ತಾನೆ. ಬಟ್ ಅವಳು ಮಾತ್ರ ಅವನಿಗೆ ಬೈದು ಅಲ್ಲಿಂದ ಮನೆಗೆ ಹೋಗ್ಬಿಡ್ತಾಳೆ. ನಮ್ಗೀಗ ಮನೆಯಲ್ಲಿ ನೀನಾ ಹಸ್ಬೆಂಡ್ ನ ತೋರಿಸ್ತಾರೆ. ಇವನ ಹೆಸರು ಬಂದು ಸಾಶಾ ಅಂತ. ಇವನ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಅದೇ ಕಾಲೇಜಲ್ಲೇ ನೀನಾ ಕೂಡ ಸ್ಟೂಡೆಂಟ್ ಆಗಿ ಓದ್ತಾ ಇರ್ತಾಳೆ. ಇಲ್ಲಿಗ ಇವರಿಗೆ ಬ್ಯಾಂಕ್ ಇಂದ ಒಂದು ನೋಟಿಸ್ ಬಂದಿರುತ್ತೆ. ನೀವೇನಾದ್ರೂ ಲೋನ್ ನ ಕ್ಲಿಯರ್ ಮಾಡ್ಲಿಲ್ಲ ಅಂದ್ರೆ ನಿಮ್ ಮನೆನ ನಾವು ಸ್ವಾಧೀನ ಮಾಡ್ಕೋತೀವಿ ಅಂತ ಬರ್ದಿರುತ್ತೆ. ಇವನಿಲ್ಲಿ ಫುಲ್ಲು ಟೆನ್ಷನ್ ಆಗಿ ನೀನಾಗೆ ಬೈತಾ ಇರ್ತಾನೆ. ಯಾಕಂದ್ರೆ ಈ ನೋಟಿಸ್ ವಿಷಯನ ನೀನಾ ಅವನ ಹತ್ರ ಹೇಳಿರಲ್ಲ. ಪಾಪ ಇಲ್ಲಿ ನೀನಾದು ಏನ್ ತಪ್ಪಿರಲ್ಲ. ಯಾಕಂದ್ರೆ ಇವನ್ ಲೋ ತಗೊಂಡಿರೋ ವಿಷಯ ನೀನಾ ಕೂಡ ಗೊತ್ತಿಲ್ಲ. ಇವನಿಲ್ಲಿ ಸುಮ್ನೆ ಅವಳ ಮೇಲೆ ಕಿರ್ಚಾಡ್ತಿರ್ತಾನೆ. ನೀನಾ ಪಾಪ ಅವ್ನ್ ಬೈತಾ ಇರೋದಕ್ಕೆ ಅಳ್ತಾ ಇರ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಮಾಡಿದ ತಪ್ಪು ಇವನಿಗೆ ಅರಿವಾಗುತ್ತೆ. ಮೆಲ್ಲಗೆ ಇವಾಗ ನೀನಾ ಹತ್ರಕ್ಕೆ ಬರ್ತಾನೆ. ಅವಳು ಈಗ ಸಮಾಧಾನ ಮಾಡ್ತಾನೆ. ಅವಳು ಬಟ್ಟೆನೆಲ್ಲ ತೆಗಿತಾ ಇರ್ತಾನೆ. ಇಂಥ ಟೈಮಲ್ಲಿ ಅದ್ ಹೆಂಗ್ ಮೂಡ್ ಬಂತು ಅವನಿಗೆ. ನೀನಾ ಕೂಡ ಏನು ಮಾತಾಡಲ್ಲ. ಯಾಕಂದ್ರೆ ಕಟ್ಕೊಂಡಿರೋ ಗಂಡ ಅಲ್ವಾ, ಎಲ್ಲದಕ್ಕೂ ಅನ್ಬೇಕು. ಇಬ್ರು ಹೀಗೆ ಹಾಲ್ನಲ್ಲೇ ಆಟನ ಆಡಿ ಮುಗಿಸ್ಕೊಂಡ್ ಬಿಡ್ತಾರೆ. ನೆಕ್ಸ್ಟ್ ಈಗ ನಮ್ಗೆ ಸರ್ಜಿನ ತೋರಿಸ್ತಾರೆ. ಇವನೊಬ್ಬ ತುಂಬಾ ರಿಚ್ ಪರ್ಸನ್. ಇವನೇ ನಮ್ ನೀನಾ ಮೇಲೆ ಕೆಸರು ಸಿಡಿಸ್ತವನು. ಸರ್ಜಿಗೆ ಒಬ್ಳು ವೈಫ್ ಕೂಡ ಇರ್ತಾಳೆ. ಇವಳ ಹೆಸರು ಬಂದು ಟಮಾರಾ. ಹಾಗೆ ಇವರಿಬ್ರಿಗೆ ಒಂದ್ ಮಗು ಕೂಡ ಇರುತ್ತೆ. ಇವರೆಲ್ಲ ಈಗ ಡಿನ್ನರ್ ಮಾಡ್ತಾ ಇರ್ತಾರೆ. ಸರ್ಜಿ ಈಗ ತನ್ನ ವೈಫ್ ನ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೋತಾನೆ. ಬಟ್ ಟಮಾರಾ ಮಾತ್ರ ಅದಕ್ಕೆ ನೋ ಅಂತ ಹೇಳ್ತಾಳೆ. ಯಾಕಂದ್ರೆ ಇವನು ಕೆಲ್ಸದ ವಿಷಯವಾಗಿ ಯಾವಾಗ್ಲೂ ಬ್ಯುಸಿಯಾಗಿರ್ತಾನೆ. ಇವನು ತನ್ನ ಫ್ಯಾಮಿಲಿ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಿರಲ್ಲ. ಅದೇ ನಮ್ ಟಮಾರಾ ಬೇಜಾರ್ಗೆ ಕಾರಣ. ಅಲ್ಲಿ ಒಬ್ರಿಗೊಬ್ರು ಮಾತ್ನಲ್ಲೇ ಕುಸ್ತಿ ಆಡ್ತಾ ಇರ್ತಾರೆ. ನೆಕ್ಸ್ಟ್ ಡೇ ಈಗ ಸಾಶಾ ಕ್ಲಾಸ್ ನಲ್ಲಿ ಟೀಚಿಂಗ್ ಮಾಡ್ತಾ ಇರ್ತಾನೆ. ಅದೇ ಕ್ಲಾಸ್ ನಲ್ಲಿ ನೀನಾ ಮತ್ತು ಅವಳ ಫ್ರೆಂಡ್ ಲಾರಾ ಕೂಡ ಇರ್ತಾರೆ. ಅಲ್ಲಿ ಲಾರಾ ನೀನಾಗೆ ಸಂಬಂಧ ಇಲ್ದೇ ಇರೋ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಇರ್ತಾಳೆ. ಯಾಕಂದ್ರೆ ಲಾರಾಗೆ ಸಾಶಾ ಅಂದ್ರೆ ತುಂಬಾ ಇಷ್ಟ. ಕ್ಲಾಸ್ ಎಲ್ಲ ಮುಗಿದಾದ್ಮೇಲೆ ಸಾಶಾ ಈಗ ನೀನಾ ಹತ್ರಕ್ಕೆ ಬರ್ತಾನೆ. ಅವನೀಗ ನೀನಾಗೆ ನೀನೀಗ ಬ್ಯಾಂಕ್ ಹೋಗಿ ಲೋನ್ ಎಕ್ಸ್ಟೆನ್ಷನ್ ಬಗ್ಗೆ ಸ್ವಲ್ಪ ಮಾತಾಡು ಅಂತ ಹೇಳ್ತಾನೆ. ನೀನಾ ಕೂಡ ಅವನಿಗೆ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿ ಬ್ಯಾಂಕ್ಗೆ ಬರ್ತಾಳೆ. ಅವಳೀಗ ತನ್ನ ಎದುರಿಗೆ ಯಾರಿದ್ದಾರೆ ಅಂತ ನಿಂತ್ಕೊಂಡು ನೋಡಿದ್ರೆ ಅಲ್ಲಿರೋದ್ ಬಂದು ಸರ್ಜಿ. ಅವಳಿಗಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ನನ್ ಮೇಲೆ ಕೆಸರು ಸಿಡಿಸ್ತವನು ಇವನೇ ಅಂತ. ಅದಿನ ಬಿಸ್ನೆಸ್ ವಿಷಯವಾಗಿ ಚೈನಾದಿಂದ ಡೆಲಿಗೇಟ್ಸ್ ಬಂದಿರ್ತಾರೆ. ಸೊ ನಮ್ ನೀನಾ ಹೆಲ್ಪ್ ಸರ್ಜಿಗ್ ಬೇಕಾಗತ್ತೆ. ಯಾಕಂದ್ರೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ. ಡೆಲಿಗೇಟ್ಸ್ ಈಗ ಇವ್ರನ್ನ ಕರ್ಕೊಂಡು ಕ್ಯಾಸಿನೋಗ್ ಹೋಗ್ತಾರೆ. ಇನ್ನೊಂದ್ ಕಡೆ ಈ ಸಾಶಾ ಬ್ಯಾಂಕಿಗೆ ದುಡ್ಡು ಕಟ್ಟೋದಕ್ಕೋಸ್ಕರ ಟೂರ್ ಗೈಡ್ ಆಗಿ ಪಾರ್ಟ್ ಟೈಮ್ ಜಾಬ್ ನ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಈಗ ಕ್ಯಾಸಿನೋದಲ್ಲಿ ಚೈನಾ ಡೆಲಿಗೇಟ್ಸ್ ಎಲ್ಲ ಖುಷಿಯಿಂದ ಆಟ ಆಡ್ತಾ ಇರ್ತಾರೆ. ನೀನಾ ಸರ್ಜಿಗೆ ಹೆಲ್ಪ್ ಮಾಡಿದ್ದಕ್ಕೆ ಸರ್ಜಿ ಈಗ 2 ಚಿಪ್ಸ್ ನ ಆಟ ಆಡೋದಕ್ಕೆ ಅಂತ ಹೇಳಿ ಕೊಡ್ತಾನೆ. ನೀನಾ ಅದಕ್ಕೆ ಬೇಡ ಅಂತ ಹೇಳ್ತಾಳೆ. ನಮ್ ಸರ್ಜಿ ಒಂದ್ಸಲ ಕೊಟ್ಟಿದ್ದನ್ನ ತಿರ್ಗಾ ವಾಪಸ್ ತಗೊಳಲ್ಲ. ಅದಕ್ಕೀಗ ನಮ್ ನೀನಾ ಓದೇ ಹೋಯ್ತು ಅಂತ ಹೇಳಿ ಆ 2 ಚಿಪ್ಸ್ ನ ತಗೊಂಡು 0 ಮೇಲೆ ಬೆಟ್ ಮಾಡ್ಬಿಡ್ತಾಳೆ. ಆಶ್ಚರ್ಯ ಅನ್ನೋ ತರ ಆಟನ ಗೆದ್ಬಿಡ್ತಾಳೆ. ಅಲ್ಲಿಗ ನೀನಾಗೆ ಖುಷಿನ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಈಗ ನಮ್ ನೀನಾ ಅತಿ ಆಸೆ ಪಟ್ಟು ತಾನು ಗೆದ್ದನ್ನೆಲ್ಲ ಮತ್ತೆ 0 ಮೇಲೆ ಬೆಟ್ ಮಾಡ್ಬಿಡ್ತಾಳೆ. ಆಗ ನಮ್ ಸರ್ಜಿ ಪ್ರತಿ ಸಲ 0 ಬೀಳಲ್ಲ ಅದ್ರ ಮೇಲೆ ಬೆಟ್ ಮಾಡ್ಬೇಡ ಅಂತ ಹೇಳ್ತಾನೆ. ಆದ್ರೂ ಓವರ್ ಕಾನ್ಫಿಡೆನ್ಸ್ ಇಂದ ಬೆಟ್ ಮಾಡ್ಬಿಡ್ತಾಳೆ. ಇನ್ನೇನಾಗುತ್ತೆ, ಎಲ್ಲಾನು ಓಟೋಗುತ್ತೆ. ಅಲ್ಲಿಗ ಇಬ್ರು ಹೀಗೆ ಮಾತಾಡ್ಕೊಂಡು ಅಲ್ಲಿಂದ ಬೌಲಿಂಗ್ ಆಡೋದಕ್ಕೆ ಅಂತ ಹೇಳಿ ಬರ್ತಾರೆ. ಅಲ್ಲವಳು ತುಂಬಾ ಖುಷಿಯಿಂದ ಇರ್ತಾಳೆ. ನಮ್ ಸರ್ಜಿಗೂ ಅವಳನ್ ಕಂಡ್ರೆ ತುಂಬಾ ಇಷ್ಟ ಆಗ್ಬಿಡುತ್ತೆ. ನೆಕ್ಸ್ಟ್ ಈಗ ಸರ್ಜಿ ನೀನಾನ ಡಿನ್ನರ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿಬ್ರು ತುಂಬಾ ಚೆನ್ನಾಗೆ ಮಾತಾಡ್ತಿರ್ತಾರೆ. ಆಗ್ಲೇ ನಮ್ಮ ಹುಡುಗಿ ಈಗ ಬ್ಯಾಂಕ್ ಲೋನ್ ಬಗ್ಗೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದಕ್ಕೆ ಸರ್ಜಿ ಈಗ ನನಗೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಮೂಡಿಲ್ಲ ಅಂತ ಹೇಳ್ತಾನೆ. ಈಗಂತ ಹೇಳ್ದವನು ಸ್ಟ್ರೈಟ್ ಆಗಿ ಈಗ ಸ್ವಲ್ಪನೂ ನಾಚಿಕೆ ಇಲ್ದೆ ನಾನ್ ನಿನ್ ಜೊತೆ ಒಂದೇ ಒಂದ್ಸಲ ಮಮ್ಮಿ ಡ್ಯಾಡಿ ಆಟ ಆಡ್ಬೇಕು ಅಂತ ಕೇಳ್ತಾನೆ. ಎಷ್ಟು ಧೈರ್ಯ ಇರ್ಬೇಕು ಆತರ ಕೇಳೋದಕ್ಕೆ ಅವನಿಗೆ. ಇಲ್ಲಿ ನೀನಾಗೀಗ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗಲ್ಲ. ಕೋಪದಿಂದ ಅಲ್ಲಿಂದ ಎದ್ದು ಹೋಗೇ ಬಿಡ್ತಾಳೆ. ನೆಕ್ಸ್ಟ್ ಈಗ ಮನೆಯಲ್ಲಿ ನೀನಾ ಸಾಶಾಗೆ ಕ್ಯಾಸಿನೋದಲ್ಲಿ ನಡೆದ ಎಲ್ಲ ವಿಷಯನ ಹೇಳ್ತಾ ಇರ್ತಾಳೆ. ಆ ಮಮ್ಮಿ ಡ್ಯಾಡಿ ಆಟನ ಆಡೋದನ್ನ ಬಿಟ್ಟು ಆ ಕ್ಯಾಸಿನೋದಲ್ಲಿ ಗೆದ್ದಿದ ವಿಚಾರನೆಲ್ಲ ಹೇಳ್ತಾ ಇರ್ತಾಳೆ. ಅದನ್ನ ಕೇಳಿಸ್ಕೊಂಡು ನಮ್ಮೋನ್ಗೀಗ ತುಂಬಾ ಸೆಟ್ ಬಂದ್ಬಿಡುತ್ತೆ. ಗೆದ್ದಿದ್ದನ್ನೆಲ್ಲ ಒಂದೇ ಸಲ ಬೆಟ್ ಮಾಡಿ ಸೋತ್ ಬಿಟ್ಲಲ್ಲ, ಅದಕ್ಕೆ ಅಷ್ಟು ದುಡ್ಡು ವ್ಯಾಲ್ಯೂ ಗೊತ್ತಾ ನಿನಗೆ ಅಂತ ಹೇಳಿ ಬೈತಾ ಇರ್ತಾನೆ. 1 ರೂಪಾಯಿಗೋಸ್ಕರ ಟೂರ್ ಗೈಡ್ ಆಗಿ ಕೆಲಸ ಮಾಡ್ತಿದ್ದೀನಿ, ನಿನಗೆ ಅಷ್ಟು ಬುದ್ಧಿ ಬೇಡವಾ ಅಂತ ಹೇಳಿ ಬೈತಾ ಇರ್ತಾನೆ. ಇವನಿಲ್ಲಿ ನಮ್ ನೀನಾ ಫೀಲಿಂಗ್ಸ್ ನ ಅರ್ಥನೇ ಮಾಡ್ಕೊಳ್ತಿರಲ್ಲ. ಅವನ್ ಪ್ರಪಂಚದಲ್ಲಿ ಅವನು ಮುಳುಗೋಗಿರ್ತಾನೆ. ಇವನ್ ಫೀಲಿಂಗ್ಸ್ ಇಲ್ಲಿ ಬೆಲೆನೇ ಇರಲ್ಲ. ನೀನಾ ಈಗ ಲಾರನ ಮೀಟ್ ಆಗಿ ಎಲ್ಲ ವಿಷಯನ ಹೇಳ್ತಾಳೆ. ಫ್ರೆಂಡ್ಸ್ ಅಂದ್ರೆ ಶೇರ್ ಮಾಡ್ಕೋಬೇಕಲ್ವಾ, ಸೊ ಅಲ್ಲಿ ನಮ್ ಸರ್ಜಿ ವಿಷಯನೂ ಹೇಳ್ಬಿಡ್ತಾಳೆ. ಅಲ್ಲವಳು ಹೇಳ್ಬೇಕಾದ್ರೆ ಲಾರಾ ಈಗ ನೀನನ್ನ ಗಮನಿಸ್ತಾಳೆ. ಅಲ್ಲಿ ಲಾರಾಗೊಂದು ಅರ್ಥ ಆಗತ್ತೆ ಇವಳಿಗೂ ಸರ್ಜಿ ಅಂದ್ರೆ ಇಷ್ಟ ಅಂತ.
ಇನ್ನೊಂದ್ ಕಡೆ ಈ ಸರ್ಜಿಗೆ ನೀನಾನೇ ನೆನಪಿಗೆ ಬರ್ತಾ ಇರ್ತಾಳೆ. ಅಲ್ಲೋನು ಅವರಿಬ್ರು ಕ್ಯಾಸಿನೋದಲ್ಲಿದ್ದ ವಿಡಿಯೋನೇ ನೋಡ್ಕೊಂಡ್ ಕೂತಿರ್ತಾನೆ. ಈ ಕಡೆ ಸಾಶಾ ದುಡ್ಡಿಗೋಸ್ಕರ ಬೇರೆ ಬೇರೆ ಕೆಲಸ ಎಲ್ಲಾ ಮಾಡ್ತಾ ಇರ್ತಾನೆ. ಈಗ ಮತ್ತೆ ಬ್ಯಾಂಕಿಂದ ಇವರಿಗೆ ನೋಟಿಸ್ ಬರುತ್ತೆ, ನೀವು ಆದಷ್ಟು ಬೇಗ ಬ್ಯಾಂಕ್ ಲೋನ್ ನ ಕ್ಲಿಯರ್ ಮಾಡಬೇಕು, ಇಲ್ಲ ಅಂತಂದ್ರೆ ನಾವು ನಿಮ್ಮ ಮೇಲೆ ಕೇಸ್ ಫೈಲ್ ಮಾಡ್ತೀವಿ ಅಂತ ಬರ್ದಿರುತ್ತೆ. ನೀನಾ ಈಗ ಸಾಶಾಗೆ ಹೆಲ್ಪ್ ಮಾಡ್ಬೇಕು ಅಂತ ಡಿಸೈಡ್ ಆಗ್ತಾಳೆ. ಅವಳ ಹತ್ರ ಸರ್ಜಿ ನಂಬರ್ ಇರುತ್ತೆ. ಅವಳೀಗ ಫೋನ್ ಮಾಡ್ಬೇಕೋ ಬೇಡವೋ ಅಂತ ಹೇಳಿ ತುಂಬಾ ಯೋಚನೆ ಮಾಡ್ತಾಳೆ. ತುಂಬಾ ಯೋಚನೆ ಮಾಡಿದಾದ್ಮೇಲೆ ಸರ್ಜಿಗೀಗ ಕಾಲ್ ಮಾಡ್ತಾಳೆ. ನೆಕ್ಸ್ಟ್ ಡೇ ಈಗ ಸರ್ಜಿನ್ ಹೋಗಿ ಮೀಟ್ ಆಗ್ತಾಳೆ. ಈಗ ಸರ್ಜಿ ಅವಳ ಪ್ರಾಬ್ಲಮ್ ನ ಅರ್ಥ ಮಾಡ್ಕೊಂಡು ಅವ್ರ ಲೋನ್ ಅಮೌಂಟ್ ನ 3 months ಎಕ್ಸ್ಟೆನ್ಷನ್ ಮಾಡ್ತಾನೆ. ಹಾಗೆ ಅದಕ್ಕೆ ಬಡ್ಡಿನೂ ಕೂಡ ಬೇಡ ಅಂತ ಹೇಳ್ತಾನೆ. ನೆಕ್ಸ್ಟ್ ಈಗ ಅಲ್ಲಿಂದ ಇಬ್ರು ಹೋಟೆಲ್ ರೂಮ್ಗೆ ಹೋಗ್ತಾರೆ. ಅಲ್ಲಿ ಇಬ್ರು ಈಗ ಸ್ವಲ್ಪನೂ ಸಂಕೋಚ ಪಡದೆ, ಸ್ವಲ್ಪನೂ ನಾಚಿಕೆ ಅಲ್ದೆ ಮಮ್ಮಿ ಡ್ಯಾಡಿ ಆಟ ಆಡ್ಕೊಂಡು ಅವ್ರವ್ರ ತೀಟೆನ ತೀರಿಸ್ಕೊಂಡ್ಬಿಡ್ತಾರೆ. ನೀನ ಈಗ ಸಾಶಾಗ್ ದುಡ್ಡು ಬರ್ಬಾರ್ದು ಅಂತ ಹೇಳಿ ಮನೆಗೆ ಬೇಗನೆ ಬಂದ್ಬಿಡ್ತಾಳೆ. ಅವಳು ಬಂದ ತಕ್ಷಣ ಖುಷಿಯಿಂದ ಇವನು ನಮ್ ಲೋನ್ ಅಮೌಂಟ್ ನ 3 months ಎಕ್ಸ್ಟೆನ್ಷನ್ ಮಾಡಿದ್ದಾರೆ, ಅದು ಬಡ್ಡಿ ಇಲ್ದಾಗೆ ಗೊತ್ತ ನಿನಗೆ ಅಂತ ಖುಷಿಯಿಂದ ಕೇಳ್ತಾನೆ. ನೀನ ಅದನ್ನೆಲ್ಲ ಕೇರೇ ಮಾಡಲ್ಲ, ಯಾಕಂದ್ರೆ ಅದನ್ನ ಮಾಡಿಸಿರೋದೇ ನೀನ ಅಲ್ವಾ. ನನಗೆ ತಲೆ ನೋಯ್ತಿದೆ ಅಂತ ಹೇಳಿ ಬಂದು ಮಲಗ್ತಾಳೆ. ಅಲ್ಲಿ ನೀನಾಗೀಗ ಒಂದ್ ಅರ್ಥ ಆಗ್ತಿಲ್ಲ, ನಾನು ಒಳ್ಳೇದ್ ಮಾಡಿದ್ನೋ ಕೆಟ್ಟದ್ ಮಾಡಿದ್ನೋ ಅಂತ. ನೆಕ್ಸ್ಟ್ ಈಗ ಸರ್ಜಿ ಮನೆಗ್ ಬಂದ್ರೆ ಮತ್ತೆ ಇಬ್ರ ಮಧ್ಯೆ ಜಗಳ ಶುರು ಆಗುತ್ತೆ. ಯಾಕಂದ್ರೆ ಸರ್ಜಿ ಬಟ್ಟೆಯಿಂದ ಲೇಡೀಸ್ ಪರ್ಫ್ಯೂಮ್ ಸ್ಮೆಲ್ ಬರ್ತಾ ಇರುತ್ತೆ. ಅವನ ಹೆಂಡತಿಗೆ ಒಂದ್ ಗೊತ್ತಾಗುತ್ತೆ ಇವನು ಯಾವಳ ಜೊತೆನೋ ಮಲಗ್ ಬಂದಿಯಾನೆ ಅಂತ. ಅದಕ್ಕಿಲ್ಲಿಗ ಇವಳು ಬೈತಾ ಇರ್ತಾಳೆ. ನೆಕ್ಸ್ಟ್ ಡೇ ನೀನಾ ಈಗ ಕಾಲೇಜಿಂದ ವಾಪಸ್ ಬರ್ಬೇಕಾದ್ರೆ ಸರ್ಜಿ ಕಾಲ್ ಮಾಡ್ತಾನೆ. ನಾವು ಇವತ್ತೊಂದ್ಸಲ ಮೀಟ್ ಆಗೋಣ ಅಂತ ಹೇಳ್ತಾನೆ. ಅದಕ್ ನಮ್ಮವಳು ಆಗೋದಿಲ್ಲ ಅಂತ ಹೇಳ್ತಾಳೆ. ನಾನು ನಿನಗೋಸ್ಕರ ಹೋಟೆಲ್ ನಲ್ಲಿ ಕಾಯ್ತಾ ಇರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಇವಳಿಲ್ಲಿ ಹೋಗ್ಬಾರ್ದು ಅಂತ ತುಂಬಾ ಸಲ ಅನ್ಕೋತಾಳೆ. ಅವತ್ತವ್ನ್ ಮಾಡಿದ್ದು ಚೆನ್ನಾಗಿತ್ತೋ ಏನೋ, ಅವಳ ಮನಸ್ ಬೇರೆ ತಡಿತಾ ಇಲ್ಲ. ಕೊನೆಗೆ ಅವಳಿಗೆ ಕೂಡ ಬೇಕು ಅಂತ ಅನಿಸ್ಬಿಡುತ್ತೆ. ಅವಳು ಈಗ ಹೋಟೆಲ್ಗೆ ಬರ್ತಾಳೆ. ಅಲ್ಲಿಗ ಇಬ್ರು ಒಬ್ರನ್ನೊಬ್ರು ನೋಡ್ಕೋತಾರೆ. ಅಲ್ಲಿಂದ ಹೋಟೆಲ್ ರೂಮ್ಗೆ ಹೋಗಿ ಲಾಸ್ಟ್ ಟೈಮ್ ಫಸ್ಟ್ ಟೈಮ್ ಅಲ್ವಾ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟಿರ್ತಾನೆ. ಅದಕ್ಕೆ ಈ ಸಲ ತೃಪ್ತಿಯಾಗಿ ಮಮ್ಮಿ ಡ್ಯಾಡಿ ಆಟನ ಆಡಿ ಮುಗಿಸ್ಕೊಂಡ್ಬಿಡ್ತಾರೆ. ಇಲ್ಲಿ ಇಬ್ರಿಗೂ ಆಟ ತುಂಬಾ ಇಷ್ಟ ಆಗ್ಬಿಡುತ್ತೆ ಅನ್ಸುತ್ತೆ. ಅದಕ್ಕೀಗ ವೀಕ್ಲಿ ಒಂದೊಂದ್ಸಲ ಸಿಗೋಣ ಅಂತ ಹೇಳಿ ಡಿಸೈಡ್ ಆಗ್ತಾರೆ. ಈಗ ನೆಕ್ಸ್ಟ್ ವೀಕ್ ಆಗುತ್ತೆ. ನೀನಾ ಈಗ ಸರ್ಜಿನ ನೋಡೋದಕ್ಕೆ ಅಂತ ಹೇಳಿ ಸೇಮ್ ಸ್ಪಾಟ್ ಗೆ ಬರ್ತಾಳೆ. ಬಟ್ ಸರ್ಜಿ ನೋಡಿದ್ರೆ ಅಲ್ಲಿರಲ್ಲ. ನೀನಾ ಈಗ ಸರ್ಜಿಗೆ ಕಾಲ್ ಮಾಡಿದ್ರೆ ಕಾಲ್ ಕೂಡ ತೆಗಿತಾ ಇರಲ್ಲ. ಹೀಗೆ 2 ವಾರಗಳು ಕಳೆದೋಗ್ಬಿಡುತ್ತೆ. ಇವಳಿಗಿಲ್ಲಿ ಇವಂದೇ ನೆನಪಾಗ್ಬಿಟ್ಟಿರುತ್ತೆ. ಆಕ್ಚುಲಿ ಸರ್ಜಿ ಮಗನಿಗೆ ಹುಷಾರಿರಲ್ಲ, ಅದಕ್ಕೋಸ್ಕರ ಅವನು ಮಗನ್ ಜೊತೆನೆ ಇರ್ತಾನೆ. ಆ ದಿನ ನೀನಾ ಬರ್ಡೇ ಇರುತ್ತೆ. ಅಲ್ಲಿ ಎಲ್ರು ಎಂಜಾಯ್ ಮಾಡ್ತಾ ಇರ್ತಾರೆ. ಆದ್ರೆ ನೀನಾ ಮಾತ್ರ ಏನೋ ಕಳ್ಕೊಂಡಿರೋ ಫೀಲಿಂಗ್ ನಲ್ಲೇ ಇರ್ತಾಳೆ. ಅಲ್ಲಿ ಯಾರ್ದಾದ್ರೂ ಕಾಲ್ ಬಂದ್ರೆ ಸಾಕು, ಅದನ್ನ ಸರ್ಜಿನ ಮಾಡಿದಾನೆ ಅಂತ ಹೇಳಿ ಓಡೋಗಿ ರಿಸೀವ್ ಮಾಡ್ತಾ ಇರ್ತಾಳೆ. ಅವನು ಯಾವ್ಯಾವ ಪ್ಲೇಸ್ಗೆ ಹೋಗ್ತಾ ಇರ್ತಾನೋ ಆ ಪ್ಲೇಸ್ಗೆಲ್ಲ ಹೋಗಿ ನೋಡ್ತಾ ಇರ್ತಾಳೆ. ಇವಳಿಗೆ ತಿಳಿಯದ ಹಾಗೆ ಸರ್ಜಿನ ಲವ್ ಮಾಡ್ತಾ ಇರ್ತಾಳೆ. ನೀನಾ ಈಗ ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಡ್ತಾಳೆ. ಸಾಶಾ ಈಗ ನೀನಾ ಹೆಲ್ತ್ ಸರಿ ಇಲ್ಲ ಅಂತ ಹೇಳಿ ಹಾಸ್ಪಿಟಲ್ಗೆ ಕರ್ಕೊಂಡ್ ಬರ್ತಾನೆ. ಈಗ ಅಲ್ಲಿಂದ ಮನೆಗ್ ಬಂದವರು ಸಾಶಾ ಈಗ ಅವಳಿಗೆ ಟಾಬ್ಲೆಟ್ ನ ಕೊಡ್ತಾನೆ. ಹೀಗೆ ಟಾಬ್ಲೆಟ್ ನ ಕೊಟ್ಟಾದ್ಮೇಲೆ ಮಲಗಿಸ್ಬೇಕು ತಾನೆ. ಅದನ್ ಬಿಟ್ಟು ನೀನಾ ಬಟನ್ಸ್ ನ ಓಪನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದು ನೀನಾಗೆ ಇಷ್ಟ ಆಗ್ತಿರಲ್ಲ. ಅವಳಲ್ಲಿ ಬೇಡ ಬೇಡ ಅಂತ ಹೇಳ್ತಾಳೆ. ಇವನಿಲ್ಲಿ ಬಿಡದೆ ಸೆಡ್ಯೂಸ್ ಮಾಡೋದಕ್ಕೆ ಅಂತ ಹೇಳಿ ಟ್ರೈ ಮಾಡ್ತಾನೆ. ಇವಳಿಗೀಗ ಸಿಟ್ಟು ಬಂದು ಅವನನ್ನ ಹಿಂದೆ ತಳ್ಳಿಬಿಡ್ತಾಳೆ. ನನಗೆ ಹೊರಗಡೆ ಇನ್ನೊಬ್ರ ಜೊತೆ ಸಂಬಂಧ ನಡೀತಿದೆ ಅಂತ ಹೇಳೇ ಬಿಡ್ತಾಳೆ. ಅದನ್ ಕೇಳಿಸ್ಕೊಂಡು ಗಂಡ ಅನ್ನೋನು ಸುಮ್ನೆ ಇರ್ತಾನ. ಅವಳ ಮೇಲೆ ಕೂಗಿ ಕಿರ್ಚಾಡ್ಬಿಡ್ತಾನೆ. ಅವಳ ಮುಖದ ಮೇಲೆ ಈಗ ನೀರೆಸ್ತು ಬಿಡ್ತಾನೆ. ಆ ರಾತ್ರಿನೇ ನಿನ್ ಮನೆ ಬಿಟ್ಟು ಹೋಗು ಅಂತ ಹೇಳಿ ಅವಳನ್ನ ಆಚೆ ದಬ್ಬಿಡ್ತಾನೆ. ಈಗ ನೀನಾ ಸರ್ಜಿಗೆ ಕಾಲ್ ಮಾಡ್ತಾಳೆ. ಈ ಸಲ ಸರ್ಜಿ ಕಾಲ್ ನ ರಿಸೀವ್ ಮಾಡ್ತಾನೆ. ನೀನಾ ಈಗ ಸರ್ಜಿನ ಮೀಟ್ ಆಗಿ ಎಲ್ಲ ವಿಷಯನ ಹೇಳ್ತಾಳೆ. ನಮ್ಮವನ್ ಬೇರೆ ಶ್ರೀಮಂತ ಅಲ್ವಾ, ಅವಳಿಗೋಸ್ಕರ ಒಂದ್ ಫ್ಲಾಟ್ ನೇ ಕೊಂಡ್ಕೋತಾನೆ. ಅದ್ರಲ್ಲಿ ಈಗ ನೀನಾ ಇರ್ತಾಳೆ. ನೆಕ್ಸ್ಟ್ ಡೇ ಲಾರಾ ಈಗ ನೀನಾ ಮನೆಗೆ ಬರ್ತಾಳೆ. ಲಾರಾ ಹೀಗೆ ಮನೆನೆಲ್ಲ ನೋಡ್ತಾ ಅವ್ನ್ ನಿನ್ನ ಮದುವೆ ಆಗ್ತಾನೋ ಅಥವಾ ಇಲ್ವೋ ಅಂತ ಕೇಳಿದ್ಯಾ ಅಂತ ಕೇಳ್ತಾಳೆ. ಅದ್ರ ಬಗ್ಗೆ ನೀನಾ ಕೂಡ ಯಾವತ್ತೂ ಯೋಚನೆ ಮಾಡಿರಲ್ಲ. ಇನ್ನೊಂದ್ ಕಡೆ ಸಾಶಾ ಈಗ ನೀನಾನ ನೆನೆಸ್ಕೊಂಡು ಚೆನ್ನಾಗಿ ಕುಡಿತಾ ಇರ್ತಾನೆ. ಅವಳ ಮೇಲಿರೋ ಸಿಟ್ಟನ್ನೆಲ್ಲ ಬೇರೆಯವ್ರ ಮೇಲೆ ತೋರಿಸ್ತಾ ಇರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಸರ್ಜಿ ಈಗ ತನ್ನ ಫ್ಯಾಮಿಲಿ ಜೊತೆ ಡಿನ್ನರ್ ಮಾಡ್ತಾ ಇರ್ತಾನೆ. ಆಗ ಅವನಿಗೆ ನೀನಾ ಇಂದ ಕಾಲ್ ಬರುತ್ತೆ. ಆಗ ಅವನು ಆ ಕಾಲ್ ನ ರಿಸೀವ್ ಮಾಡೋದಕ್ಕೆ ಅಂತ ಹೇಳಿ ಬೇರೊಂದ್ ಕಡೆ ಬಂದು ಮಾತಾಡ್ತಾನೆ. ನೀನಾ ಈಗ ನಾನು ನೋಡೋದಕ್ಕೊಂದ್ಸಲ ಬನ್ನಿ ಅಂತ ಹೇಳಿ ಕರೀತಾಳೆ. ಈಗ ಅಲ್ಲಿ ಸರ್ಜಿ ಹೆಂಡತಿಗೆ ಗೊತ್ತಾಗ್ಬಿಡುತ್ತೆ, ನನ್ ಗಂಡ ಇನ್ನೊಬ್ಳ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾನೆ ಅಂತ. ಈ ತರ ಹಾಗೆ ಆಗುತ್ತೆ ಅಂತ ಅವಳಿಗೆ ಮೊದಲೇ ಗೊತ್ತಿರುತ್ತೆ. ಯಾಕಂದ್ರೆ ಇವರಿಬ್ರು ಮಧ್ಯೆ ಎಲ್ಲಾನು ದೂರ ಆಗ್ಬಿಟ್ಟಿರುತ್ತೆ. ಆದ್ರೂ ಕೂಡ ಅವನ ಹೆಂಡತಿ ಅಲ್ಲಿ ಏನೂ ಮಾತಾಡಲ್ಲ, ಯಾಕಂದ್ರೆ ಅವಳ ಮಗನಿಗೋಸ್ಕರ. ಅಲ್ಲಿಂದ ಸರ್ಜಿ ಈಗ ನೀನನ್ನು ನೋಡೋದಕ್ ಬರ್ತಾನೆ. ಬಂದಾದ್ಮೇಲೆ ಫಸ್ಟ್ ಮಾತು ಅನ್ನೋದೇ ಇರೋದಿಲ್ಲ. ಬೆಡ್ ಮೇಲೆ ಹತ್ತಿ ಮಮ್ಮಿ ಡ್ಯಾಡಿ ಆಟ ಆಡ್ಲೇಬೇಕು. ಆಮೇಲೆನೆ ಮಾತ್ ಶುರು. ಈಗ ನಮ್ಮ ಹುಡುಗಿ ಮೆಲ್ಲಿಗೆ ಸ್ಟಾರ್ಟ್ ಮಾಡ್ಕೋತಾಳೆ. ನಿನ್ ಲೈಫ್ ನಲ್ಲಿ ನನ್ ಪೊಸಿಷನ್ ಏನು ಅಂತ ಕೇಳ್ತಾಳೆ. ಸರ್ಜಿಯು ಕೂಡ ನೀನಾ ಅಂದ್ರೆ ತುಂಬಾ ಇಷ್ಟ, ನೀನು ನನ್ ಲೈಫ್ಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ನೀನಾಗೆ ಅಷ್ಟು ಸಾಕು ಸಮಾಧಾನ ಆಗ್ಬಿಡುತ್ತೆ. ನೀನಾಗೆ ನಿಜವಾದ ಪ್ರೀತಿ ಅಂತ ಸಿಕ್ಕಿದ್ದು ಸರ್ಜಿ ಜೊತೆನೆ. ಯಾಕಂದ್ರೆ ಈ ಸರ್ಜಿ ನೀನಾ ಫೀಲಿಂಗ್ಸ್ ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇರ್ತಾನೆ. ಇನ್ನೊಂದ್ ಕಡೆ ಈ ಲಾರಾಗೆ ಸಾಶಾ ಅಂದ್ರೆ ಇಷ್ಟ ಅಲ್ವಾ, ಸೊ ನೀನಾ ಈಗ ಅವನಿಂದ ದೂರ ಆಗ್ಬಿಟ್ಲಲ್ವಾ, ಅವಳೀಗ ಸಾಶಾ ಜೊತೆ ಪ್ರೊಸೀಡ್ ಆಗ್ತಾಳೆ. ನೀನಾ ಇಲ್ಲಿ ಸಾಶಾ ಇಂದ ದೂರ ಆದ್ರೂ ಕೂಡ ಅವ್ನ್ ಕ್ಲಾಸ್ ನ ಮಾತ್ರ ಮಿಸ್ ಮಾಡ್ಕೊಳ್ತಾ ಇರಲ್ಲ. ಸೊ ಕಾಲೇಜ್ಗೆ ಹೋಗ್ತಾ ಇರ್ತಾಳೆ. ಇವರಿಬ್ರು ವಿಷಯ ಕಾಲೇಜ್ ತುಂಬಾ ಸ್ಪ್ರೆಡ್ ಆಗ್ಬಿಟ್ಟಿರುತ್ತೆ. ಸ್ವಲ್ಪ ಜನ ಸ್ಟೂಡೆಂಟ್ ಗಳು ಸಾಶಾಗೆ ಗೇಲಿ ಮಾಡ್ತಾ ಇರ್ತಾರೆ. ಆದ್ರಿಂದ ಅವನಿಗೆ ಮರ್ಯಾದೆ ಹೋದಾಗ ಆಗ್ತಾ ಇರುತ್ತೆ.
ಅವನೀಗ ನೀನಾ ಹತ್ರ ಬಂದು ನೀನು ನನ್ ಲೈಫ್ ನಲ್ಲೇ ಇರ್ಬೇಡ, ನನ್ ಕಣ್ಣಿಗೆ ಕಾಣಿಸ್ದಾಗೆ ದೂರ ಹೋಗ್ಬಿಡು ಅಂತ ಹೇಳ್ತಾನೆ. ನೀನಾ ಅಲ್ಲಿ ಏನು ಮಾತಾಡದೆ ಮನೆಗ್ ಬರ್ತಾಳೆ. ಈಗ ಅವಳು ಸರ್ಜಿಗೆ ಕಾಲ್ ಮಾಡ್ತಾಳೆ. ಬಟ್ ಆ ಕಾಲ್ ನ ಸರ್ಜಿ ರಿಸೀವ್ ಮಾಡಲ್ಲ. ಸ್ವಲ್ಪ ಟೈಮ್ ಆದ್ಮೇಲೆ ಮನೆ ಕಾಲಿಂಗ್ ಬೆಲ್ ಈಗ ರಿಂಗ್ ಆಗುತ್ತೆ. ಇವಳೀಗ ಸರ್ಜಿ ಬಂದ ಅಂತ ಹೇಳಿ ಖುಷಿಯಿಂದ ಡೋರ್ ನ ಓಪನ್ ಮಾಡೋದಕ್ಕೆ ಅಂತ ಹೇಳಿ ಬರ್ತಾಳೆ. ಅಲ್ಲಿ ನೋಡಿದ್ರೆ ಬಂದಿರೋದು ಸಾಶಾ. ಅವನೀಗ ಮನೆ ಒಳಗಡೆ ಬಂದು ಈ ಸರ್ಜಿ ಒಳ್ಳೆಯವನಲ್ಲ, ಅವನ್ ಜೊತೆ ನೀನ್ ಇರ್ಬೇಡ, ನೀನು ನನ್ ಜೊತೆ ಬಂದ್ಬಿಡು ಅಂತ ಹೇಳ್ತಾನೆ. ಅದಕ್ಕೆ ನೀನ ಈಗ ಅವನು ಒಳ್ಳೆಯವನಾಗ್ಲಿ ಅಥವಾ ಕೆಟ್ಟವನಾಗ್ಲಿ ನಾನು ಅವನ್ ಜೊತೆನೇ ಇರ್ತೀನಿ ಹೊರತು ನಿನ್ ಜೊತೆ ಅಂತೂ ಬರಲ್ಲ ಅಂತ ಹೇಳ್ತಾಳೆ. ಈಗ ಇವನು ನೀನನ್ನ ಗಟ್ಟಿಯಾಗಿ ಹಿಡ್ಕೊಂಡು ಫೋರ್ಸ್ ಮಾಡ್ತಾ ಇರ್ತಾನೆ. ಅಲ್ಲಿ ನಮಗೆ ಸೀನ್ ಕಟ್ ಆದ್ರೆ ನೀನಾ ಈಗ ಸರ್ಜಿ ಕಾಲ್ ಮಾಡಿ ಕರೆಸ್ಕೊಳ್ತಾಳೆ. ಅಲ್ಲಿಗ ಸರ್ಜಿ ಜೊತೆ ನಡೆದದನ್ನೆಲ್ಲ ಹೇಳ್ತಾಳೆ. ಹಾಗೆ ನಾನಿವಾಗ ಪ್ರೆಗ್ನೆಂಟ್ ಅಂತ ಕೂಡ ಹೇಳ್ಬಿಡ್ತಾಳೆ. ಆದ್ರೆ ಇಲ್ಲೊಂದ್ ಸಮಸ್ಯೆ ಇದೆ, ಆ ಮಗುಗೆ ಇಬ್ರಲ್ಲಿ ತಂದೆ ಯಾರು ಅಂತ. ನೀನಾ ಈಗ ಈ ಮಗು ನಿಂದಲ್ಲ ಅಂತ ತಿಳ್ಕೊಂಡ್ರು ಕೂಡ ನಾನು ಈ ಮಗುನ ಬೆಳೆಸ್ಕೋತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಸರ್ಜಿ ಈಗ ನಿನಗೆ ಮಗುಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗದಾಗೆ ನಾನ್ ನೋಡ್ಕೋತೀನಿ ಅಂತ ಪ್ರಾಮಿಸ್ ಮಾಡ್ತಾನೆ. ನೀನಾಗ ಅದರಿಂದ ಖುಷಿ ಆಗ್ಬಿಡುತ್ತೆ. ನೆಕ್ಸ್ಟ್ ಈಗ ಸರ್ಜಿ ಮನೆಗೆ ಹೋಗ್ತಾನೆ. ಅಲ್ಲವನ ಹೆಂಡತಿ ಕುಡ್ಕೊಂಡ್ ಕೂತಿರ್ತಾಳೆ. ನನ್ ಗರ್ಲ್ ಫ್ರೆಂಡ್ ಈಗ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಹೇಳಿ ತನ್ನ ಹೆಂಡತಿ ಹತ್ರನೇ ಹೇಳ್ಬಿಡ್ತಾನೆ. ಅಲ್ಲವಳೀಗ ದೊಡ್ಡದಾಗ ಕೂಗಾಡ್ತಾಳೇನೋ ಅಂತ ನಾವು ತಿಳ್ಕೊಂಡ್ರೆ ಅವಳು ಆಗ್ಲೂ ಕೂಡ ಸೈಲೆಂಟ್ ಆಗಿ ಇರ್ತಾಳೆ. ಇಷ್ಟೆಲ್ಲ ಆದ್ಮೇಲೆ ಅವಳಿನ್ನೇನ್ ಮಾಡ್ತಾಳೆ, ಅವಳು ಕೂಡ ಅಕ್ಸೆಪ್ಟ್ ಮಾಡ್ತಾಳೆ. ಇನ್ನೊಂದ್ ಕಡೆ ಸರ್ಜಿ ಸೆಕ್ಯೂರಿಟೀಸ್ ಈಗ ಸಾಶಾ ಹತ್ರಕ್ ಬರ್ತಾರೆ. ಅವರೆಲ್ಲ ಸೇರ್ಕೊಂಡು ಸಾಶಾನೀಗ ಬೆಂಡೆತ್ ಬಿಡ್ತಾರೆ. ಯಾಕಂದ್ರೆ ನೀನಾನ ಫೋರ್ಸ್ ಮಾಡಿದ್ದಕ್ಕೆ. ಈಗ ಸಾಶಾ ಜೊತೆ ಲಾರಾ ಇರ್ತಾಳೆ. ಅವಳಿಲ್ಲಿ ಇವನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾಳೆ. ಆದ್ರೂ ನೀನಾ ಯಾವತ್ತಿದ್ರು ಫಸ್ಟ್ ಲವ್ ಅಲ್ವಾ, ನಾವಿಬ್ರು ದೂರ ಆಗೋದಕ್ಕೆ ಈ ಸರ್ಜಿನೇ ಕಾರಣ ಅಂತ ಹೇಳಿ ಅವನನ್ನ ಸಾಯಿಸೋದಕ್ಕೆ ಅಂತ ಹೇಳಿ ಬರ್ತಾನೆ. ಅವನಲ್ಲಿ ನೀನಾ ತಡಿತಾಳೆ. ಅವನಲ್ಲಿ ಪ್ರೀತಿಯಿಂದಲೇ ಸಮಾಧಾನ ಪಡಿಸ್ತಾಳೆ. ಅವನ್ ಕೋಪನೀಗ ತಣ್ಣಗ್ ಮಾಡಿ ಅವನು ಅರ್ಥ ಮಾಡ್ಕೊಳ್ಳೋ ಹಾಗೆ ಮಾತಾಡಿ ಅವನಲ್ಲಿಂದ ಕಳಿಸ್ತಾಳೆ. ಅವನನ್ನ ನೀನಾ ತಡಿಲಿಲ್ಲ ಅಂತ ಹೇಳಿದ್ರೆ ಈ ಸರ್ಜಿ ಸೆಕ್ಯೂರಿಟೀಸು ಅವನನ್ನ ಶೂಟ್ ಮಾಡ್ಬಿಟ್ಟಿರೋರು. ಹೀಗೆ ಕೆಲವು ವರ್ಷಗಳು ಕಳೆದೋಗ್ಬಿಡುತ್ತೆ. ನೀನಾಗೀಗ ಒಬ್ಬ ಮಗ ಹುಟ್ಟಿರ್ತಾನೆ. ಸರ್ಜಿಗೀಗ ಇಬ್ರು ಹೆಂಡ್ತಿರು. ಇಬ್ರು ಜೊತೆನೂ ಕೂಡ ಸಂಸಾರ ಮಾಡ್ತಾ ಇರ್ತಾನೆ. ಸರ್ಜಿ ಈಗ ನೀನನ್ನ ಆಚೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೋತಾನೆ. ಅದಕ್ಕೀಗ ನೀನಾ ತನ್ನ ಅಪಾಯಿಂಟ್ಮೆಂಟ್ಸ್ ನೆಲ್ಲ ಕ್ಯಾನ್ಸಲ್ ಮಾಡ್ಕೋತಾಳೆ. ಈಗ ಸರ್ಜಿ ಮತ್ತೆ ನೀನಾ ಇಬ್ರು ಒಂದ್ ಪಾರ್ಟಿಗೆ ಹೋಗ್ತಾರೆ. ಅದೇ ಪಾರ್ಟಿನಲ್ಲೇ ಸಾಶಾ ಕೂಡ ಇರ್ತಾನೆ. ನೀನಾ ಈಗ ಸಾಶಾನ ನೋಡಿ ಅವನ ಹತ್ರಕ್ ಬರ್ತಾಳೆ. ಈಗ್ಲೂ ಸಾಶಾ ನೀನಾನೇ ಪ್ರೀತಿಸ್ತಾ ಇರ್ತಾನೆ. ಅವಳು ಮತ್ತೆ ನನ್ನ ಜೀವನಕ್ಕೆ ಬರ್ಲಿ ಅಂತ ವೆಯ್ಟ್ ಮಾಡ್ತಾ ಇರ್ತಾನೆ. ಬಟ್ ನೀನಾ ಮಾತ್ರ ಹೋಗಲ್ಲ. ಈಗ ಸರ್ಜಿ ನನಗೊಂದ್ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ನೀನಾ ಈಗ ಸಾಶಾನ ಕರ್ಕೊಂಡು ಹೋಟೆಲ್ ರೂಮ್ಗೆ ಹೋಗ್ತಾಳೆ. ಅಲ್ಲಿಗ ಇಬ್ರು ಸೇರ್ಕೊಂಡು ಮಮ್ಮಿ ಡ್ಯಾಡಿ ಆಟನ ಆಡ್ತಾರೆ. ಹೀಗೆ ಆಟನೆಲ್ಲ ಆಡಿದಾದ್ಮೇಲೆ ಸಾಶಾ ಈಗ ನೀನಾಗ ಹೇಳ್ತಾನೆ, ನೀನ್ ಬರೋವರೆಗೂ ನಿನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾನೆ. ಅದಕ್ಕೀಗ ನೀನಾ ಅವನಿಗೆ ಫೈನಲ್ ಆಗಿ ಹೇಳೇ ಬಿಡ್ತಾಳೆ, ಅದೆಷ್ಟೇ ಕಷ್ಟ ಬಂದ್ರು ನಾನು ಮಾತ್ರ ನಿನ್ ಜೀವನಕ್ಕೆ ಬರಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಕೊನೆಯದಾಗ ಒಂದ್ಸಲ ನಿನ್ನ ಖುಷಿ ಪಡಿಸ್ಬೇಕು ಅಂತ ನನ್ನನ್ನು ನಾನೇ ನಿನಗೆ ಕೊಟ್ಟಿದ್ದೀನಿ ಅಂತ ಹೇಳಿ ಅಲ್ಲಿಂದ ಆಚೆ ಬರ್ತಾಳೆ. ಹೀಗೆ ಹೋಟೆಲ್ ಇಂದ ಆಚೆ ಬಂದವಳು ಒಂದ್ ಕಡೆ ನಿಂತ್ಕೊಂಡು ಫುಲ್ ಎಮೋಷನಲ್ ಆಗ್ಬಿಡ್ತಾಳೆ. ಯಾಕಂದ್ರೆ ಸಾಶಾ ಅವಳಿಗೆ ಫಸ್ಟ್ ಲವ್ ಅಲ್ವಾ. ಆದ್ರೂ ಎಷ್ಟೇ ಕಷ್ಟ ಆದ್ರೂ ಅವಳು ಸರ್ಜಿನ ಬಿಟ್ಟು ಹೋಗಲ್ಲ. ಯಾಕಂದ್ರೆ ಅವಳಿಗೆ ಬೇಕಾಗಿರೋದನ್ನೆಲ್ಲ ಕೊಡೋ ತಾಕತ್ತಿರೋದು ಸರ್ಜಿಗ್ ಮಾತ್ರನೇ. ಹೀಗೆ ಮೂವಿ ಕೂಡ ಎಂಡ್ ಆಗ್ಬಿಡುತ್ತೆ. ನನ್ನ ಈ ಎಕ್ಸ್ಪ್ಲೈನ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೀವಿನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆದಷ್ಟು ಬೇಗ ಮತ್ತೊಂದು ರೊಮ್ಯಾಂಟಿಕ್ ಕಥೆ ಜೊತೆ ಬರ್ತೀನಿ. ಥ್ಯಾಂಕ್ ಯು.